ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನೇ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ NEPನಲ್ಲಿ ನೀವು ನಾನ್ ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿದ್ದರೆ, ಕೆಮಿಸ್ಟ್ರಿನಾದರೂ ನೀವು ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ ಈ ಸೆಮಿಸ್ಟರ್ಲಿ, ಪರ್ಟಿಕ್ಯುಲರ್ಲಿ ಸೆಕೆಂಡ್ ಸೆಮಿಸ್ಟರ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ನೀವು ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋದನ್ನು ಓದ್ತೀರಾ. ಆ್ಯಕ್ಚುಲಿ ಅದರಲ್ಲಿ 3 ಯೂನಿಟ್ ಇದೆ. ಮೊದಲನೇ ಯೂನಿಟಲ್ಲಿ ಫಸ್ಟ್ ಟಾಪಿಕ್ಕು ಕಾರ್ಬೋಹೈಡ್ರೇಟ್ಸು. ಸೊ ಕಾರ್ಬೋಹೈಡ್ರೇಟ್ಸ್ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು. ಯೂಶ್ವಲಿ ನಿಮ್ಗೆ ಆಲ್ರೆಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನಾನು ಹೇಳಿದ್ದೀನಿ ಹೇಗಿದೆ ಅಂತ. ಸೊ ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ನಿಮಗೆ 2 ಮಾರ್ಕ್ ಕ್ವಶನ್ ಬರ್ಬೋದು, 3 ಮಾರ್ಕ್ ಕ್ವಶನ್ ಬರ್ಬೋದು, ಅಥವಾ 4 ಮಾರ್ಕ್ ಕ್ವಶನ್ ಬರ್ಬೋದು. ಸೊ ಆ ಬೇಸಿಸ್ ಮೇಲೆ ಈ ಚಾಪ್ಟರ್ ಮೇಲೆ, ಕಾರ್ಬೋಹೈಡ್ರೇಟ್ಸ್ ಮೇಲೆ ಯಾವ ಥರ ಕ್ವಶನ್ಸ್ನ ಕೇಳ್ಬೋದು, ಅದಕ್ಕೆ ಆನ್ಸರ್ ಸಮೇತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇವತ್ತಿನ ಎಪಿಸೋಡಲ್ಲಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನಿಮ್ಮ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಸೆಕೆಂಡ್ ಸೆಮ್ OE ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ಚಾಪ್ಟರ್ಸು ಯೂನಿಟ್ ವೈಸ್, ಟಾಪಿಕ್ ವೈಸ್ ಏನಿದೆಯಲ್ಲ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಚಾಪ್ಟರ್ ಕಾರ್ಬೋಹೈಡ್ರೇಟ್ ಮೇಲೆ ಹೇಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂಚೆನೇ ಹೇಳ್ದಂಗೆ ನಿಮಗೆ ಕ್ವಶನ್ ಪೇಪರಲ್ಲಿ ಹೇಗಾಗಿರುತ್ತೆ ಅಂದರೆ 92 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಅದನ್ನು ನೀವು ಆನ್ಸರ್ ಮಾಡಬೇಕಾಗಿದ್ದು 60 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಡೀಟೇಲಾಗಿ ಯಾವ್ಯಾವ ಚಾಪ್ಟರ್ನ ಓದಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ಗೆ ಹಾಲ್ಗೆ ಹೋದರೆ ಈಸಿ ಆಗುತ್ತೆ. ಕಂಪೇರ್ ಟು ಅದರ್ ಚಾಪ್ಟರ್, ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋ ಚಾಪ್ಟರ್ ತುಂಬ ಸಿಂಪಲ್ ಆಗಿದೆ. ಸಿನ್ಸ್ ಇಟ್ಸ್ OE ಪೇಪರ್, ಓಪನ್ ಎಲೆಕ್ಟಿವ್ ಆಗಿರೋದಕ್ಕೋಸ್ಕರ, ಸಿನ್ಸ್ ಯು ಆರ್ ನಾನ್ ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿರೋದಕ್ಕೋಸ್ಕರ ತೀರಾ ರಿಯಾಕ್ಷನ್ಸು, ಸ್ಟ್ರಕ್ಚರ್ಸು ಅದನ್ನ ಕೇಳಲ್ಲ. ಜನರಲ್ ಆಗಿ ಏನಿರುತ್ತೆ ಅದರದ್ದು ಕ್ವಶನ್ಸ್ನ ಅವರು ಕೇಳ್ತಾ ಹೋಗ್ತಾರೆ. ಸೊ ಇದು ಸಿಲೆಬಸ್ಸು ಇನ್ ಡೀಟೇಲ್ ಆಗಿ ಕಾರ್ಬೋಹೈಡ್ರೇಟ್ಸ್ ಇದೆ. ಆ್ಯಕ್ಚುಲಿ ಇದು 8 ಅವರ್ಸ್ ಚಾಪ್ಟರ್ ಇದೆ. ಹಾಗಾಗಿ ನಿಮಗೆ 16 to 18 ಮಾರ್ಕ್ಸ್ ಈ ಚಾಪ್ಟ್ರಲ್ಲಿ ನಿಮಗೆ ಬರ್ಬೋದು. ಎಗೇನ್ ಇದು 2 ಮಾರ್ಕ್ಸ್ ಕ್ವಶನ್ ಬರ್ಬೋದು, 3 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಇಲ್ಲಾಂದರೆ 4 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಅಥವಾ 2 ಕ್ವಶನ್ನ ಸೇರಿಸಿ 4 ಮಾರ್ಕ್ ಕ್ವಶನು ಅಥವಾ 5 ಮಾರ್ಕ್ಸ್ ಕ್ವಶನು ನಿಮಗೆ ಕೇಳ್ತಾ ಹೋಗ್ಬೋದು. ಇದರಲ್ಲಿ ನೀವು ಮಾನೋಸ್ಯಾಕರೈಡ್ಸ್ ಓದ್ತೀರಾ, ಡೈಸ್ಯಾಕರೈಡ್ಸ್ ಓದ್ತೀರಾ, ಅದೇ ರೀತಿ ನೀವು ಪಾಲಿಸ್ಯಾಕರೈಡ್ಸು 3 ಕ್ಲಾಸ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ನೀವು ಓದ್ತಾ ಹೋಗ್ತೀರಾ. ಸೊ ಹಾಗಾಗಿ ಡೆಫಿನೇಷನ್ ಓದಬೇಕಾಗತ್ತೆ, ಕ್ಲಾಸಿಫಿಕೇಷನ್ನು, ಎಕ್ಸಾಂಪಲ್ಸು, ಅದನ್ನು ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇನ್ ಅವರ್ ಡೇ ಟು ಡೇ ಲೈಫ್, ಆ ಥರ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಹೋಗ್ತಾರೆ. ಸೊ ನಾನು ಇದನ್ನು 2 ಥರ ಕ್ಲಾಸಿಫೈ ಮಾಡಿದ್ರಿ. ಒಂದು 2 ಮಾರ್ಕ್ಸ್ ಕ್ವಶನು, ಇಲ್ಲಾಂದರೆ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ 2 ಮಾರ್ಕ್ಸ್ ಕ್ವಶನ್ಸ್ನ ಕನ್ಸಿಡರ್ ಮಾಡ್ತಾ ಹೋದರೆ, ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್, ಗಿವ್ ಅನ್ ಎಕ್ಸಾಂಪಲ್. ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್, ಆರ್ their derivatives, are any substances that yield one of these compounds on hydrolysis. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ನಮ್ಗೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಹೇಳಬೇಕಾದ್ರೆ ಅದರ ಫಂಕ್ಷನಲ್ ಗ್ರೂಪಿಂದ ನಾವು ರೆಕಗ್ನೈಸೇಷನ್ ಮಾಡ್ತೀವಿ. ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ and their derivatives are any substances which yield these substances on hydrolysis. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂದರೆ ಗ್ಲೂಕೋಸು, ಗ್ಯಾಲಕ್ಟೋಸು, ಸ್ಟಾರ್ಚು, ಗ್ಲೈಕೋಜನ್, ಒನ್ ಯಾವ್ದಾದ್ರು ಕೊಡ್ಬೋದು. ನೀವು ಮಾನೋಸ್ಯಾಕರೈಡ್ ಕೊಡ್ಬೋದು, ಡೈಸ್ಯಾಕರೈಡ್ ಕೊಡ್ಬೋದು, ಪಾಲಿಸ್ಯಾಕರೈಡ್ ಕೊಡ್ಬೋದು, ಯಾವ್ದಾದ್ರು ಒಂದು ಎಕ್ಸಾಂಪಲ್, ಒನ್ ಎಕ್ಸಾಂಪಲ್ ಅಂತ. ಡೆಫಿನೇಷನ್ಗೆ 1 ಮಾರ್ಕು, ಎಕ್ಸಾಂಪಲ್ಗೆ 1 ಮಾರ್ಕ್ ಇದೆ. It gives the classification of carbohydrate based on monomeric unit present in it. ಈ ಕಾರ್ಬೋಹೈಡ್ರೇಟ್ನ ಬೇರೆ ಬೇರೆ ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಬೇಸ್ಡ್ ಆನ್ ದೇರ್ ಫಂಕ್ಷನಲ್ ಗ್ರೂಪ್ ಕ್ಲಾಸಿಫಿಕೇಷನ್ ಮಾಡ್ತಾರೆ, ಬೇಸ್ಡ್ ಆನ್ ದಿ ಮಾನೋಮರಿಕ್ ಯೂನಿಟ್ ಆ ಥರ ಕ್ಲಾಸಿಫಿಕೇಷನ್ ಮಾಡ್ತಾರೆ, ಬೇಸ್ಡ್ ಆನ್ ದಿ ರಿಂಗ್ ಸ್ಟ್ರಕ್ಚರ್, ರಿಂಗ್ ಸೈಜ್ ಅದ್ರ ಮೇಲೂ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಬಟ್ ಇಲ್ಲಿ ಅವ್ರೇನು ಕೇಳ್ತಾರೆ, ಗಿವ್ ದಿ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ ಬೇಸ್ಡ್ ಆನ್ ಮಾನೋಮರಿಕ್ ಯೂನಿಟ್. ಯು ನೋ ದಟ್ ಕಾರ್ಬೋಹೈಡ್ರೇಟ್ ಇಸ್ ಎ ಪಾಲಿಮರ್, ಬಯೋಪಾಲಿಮರ್ ಇದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಬೋದು. ಬೇಸ್ಡ್ ಆನ್ ಮಾನೋಮರಿಕ್ ಯೂನಿಟ್ ಅಂತಂದರೆ ಮಾನೋಸ್ಯಾಕರೈಡ್, ಓಲಿಗೋಸ್ಯಾಕರೈಡ್, ಪಾಲಿಸ್ಯಾಕರೈಡ್ ಅಂತ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಮಾನೋಸ್ಯಾಕರೈಡಲ್ಲಿ ಒಂದೇ ಒಂದು ವಿಚ್ ಡು ನಾಟ್ ಅಂಡರ್ಗೋ ಫರ್ದರ್ ಆಕ್ಸಿಡೇಷನ್, ಇಟ್ ಗೋಯಿಂಗ್ ಟು ಕಂಟೈನ್ ಓನ್ಲಿ 1 ಮಾನೋಮರಿಕ್ ಯೂನಿಟ್. ಓಲಿಗೋಸ್ಯಾಕರೈಡ್ ಅಂದರೆ 2 to 10 ಇರುತ್ತೆ. ಪಾಲಿಸ್ಯಾಕರೈಡ್ ಅಂದರೆ n ನಂಬರ್ ಮಾನೋಸ್ಯಾಕರೈಡ್ ಯೂನಿಟ್ ಇರುತ್ತೆ.
Next, what are monosaccharides? Give an example. These are the simplest carbohydrate which cannot be further hydrolyzed. ಮತ್ತೆ ಅದನ್ನು ಹೈಡ್ರಲೈಸ್ ಮಾಡೋಕ್ಕಾಗಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು ಮಾನೋಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲು ಗ್ಲೂಕೋಸು, ಗ್ಯಾಲಕ್ಟೋಸು, ಮ್ಯಾನೋಸು. ಯಾವ್ದಾದ್ರು ಒಂದು ಹೇಳಿದ್ರೆ ಸಾಕಾಗುತ್ತೆ. ಡೆಫಿನೇಷನ್ಗೆ 1 ಮಾರ್ಕು, ಎಕ್ಸಾಂಪಲ್ಗೆ 1 ಮಾರ್ಕ್ ಇರುತ್ತೆ. ಹೇಗೆ ನಾನು ಹೇಳಿದೆ, ಈ ಕಾರ್ಬೋಹೈಡ್ರೇಟ್ನ ನಾವು ಬೇಸ್ಡ್ ಆನ್ ದೇರ್ ಫಂಕ್ಷನಲ್ ಗ್ರೂಪ್ ಕ್ಲಾಸಿಫೈ ಮಾಡ್ತೀವಿ. ಅದ್ರ ಪ್ರಕಾರ ತಗೊಂಡ್ರೆ ಆಲ್ಡೋಸಸ್ ಅಂತ ಕರಿತೀವಿ, ಕೀಟೋಸಸ್ ಅಂತ ಕರಿತೀವಿ. ವಾಟ್ ಆರ್ ಆಲ್ಡೋ ಹೆಕ್ಸೋಸಸ್ ಅಂತ ಕರೀತಾರೆ. ಗಿವ್ ಅನ್ ಎಕ್ಸಾಂಪಲ್. ಮಾನೋಸ್ಯಾಕರೈಡ್ಸ್ ಕಂಟೈನಿಂಗ್ ಆಲ್ಡಿಹೈಡ್ ಗ್ರೂಪ್ ಆರ್ ಕಾಲ್ಡ್ ಆಸ್ ಆಲ್ಡೋಸಸ್. ಗ್ಲೂಕೋಸ್ ಇರ್ಬೋದು, ಗ್ಯಾಲಕ್ಟೋಸ್ ಇರ್ಬೋದು, ಮ್ಯಾನೋಸ್ ಇರ್ಬೋದು. ಅದ್ರ ಒಂದು ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ಮಾನೋಸ್ಯಾಕರೈಟ್ ಅಂದರೆ ವಿಚ್ ಡು ನಾಟ್ ಫರ್ದರ್ ಅಂಡರ್ಗೋ ಹೈಡ್ರಾಲಿಸಿಸ್. ಆ ಮಾನೋಸ್ಯಾಕರೈಡ್ಸ್ನ ಮತ್ತೆ 2 ಕ್ಲಾಸಿಫಿಕೇಶನ್ ಮಾಡ್ತಾರೆ ಬೇಸ್ಡ್ ಆನ್ ದಿ ಫಂಕ್ಷನಲ್ ಗ್ರೂಪ್. ಇಫ್ ದೇ ಕಂಟೈನ್ ಆಲ್ಡಿಹೈಡ್ ಗ್ರೂಪ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಡೋಸಸ್ ಅಂತ ಕರಿತೀವಿ. ವಾಟ್ ಆರ್ ಕೀಟೋಸಸ್? ಗಿವ್ ಅನ್ ಎಕ್ಸಾಂಪಲ್. ಮಾನೋಸ್ಯಾಕರೈಡ್ ಯೂನಿಟ್ ಕಂಟೈನಿಂಗ್ ಎ ಕೀಟೋ ಗ್ರೂಪ್ ಆರ್ ಕಾಲ್ಡ್ ಆಸ್ ಕೀಟೋಸಸ್. ಎಕ್ಸಾಂಪಲು ಫ್ರಕ್ಟೋಸ್ ಇರುತ್ತೆ. ಅದೇ ಥರ ಸೆಕೆಂಡ್ ಕ್ಲಾಸ್ ಆಫ್ ಕಾರ್ಬೋಹೈಡ್ರೇಟ್ ಬೇಸ್ಡ್ ಆನ್ ದಿ ಮಾನೋಮರಿಕ್ ಯೂನಿಟ್ ಮಾಡುವಂಥದ್ದು ಒಲಿಗೋಸ್ಯಾಕರೈಡ್ಸ್. ವಾಟ್ ಆರ್ ಒಲಿಗೋಸ್ಯಾಕರೈಡ್ಸ್? ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಒಲಿಗೋಸ್ಯಾಕರೈಡ್ಸ್ ಅಂತಂದರೆ ಕಾರ್ಬೋಹೈಡ್ರೇಟ್ ವಿಚ್ ಆನ್ ಹೈಡ್ರಾಲಿಸಿಸ್ ಇಫ್ ದೇ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ 2 to 10 ಮೊನೋಸ್ಯಾಕರೈಡ್ ಯೂನಿಟ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಒಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಆ ಒಲಿಗೋಸ್ಯಾಕರೈಡ್ಸ್ನ 2 ಇತ್ತು ಅಂದರೆ ಡೈಸ್ಯಾಕರೈಟ್ ಅಂತ ಕರೀತಾರೆ, 3 ಇತ್ತು ಅಂದರೆ ಟ್ರೈಸ್ಯಾಕರೈಟ್, 4 ಇತ್ತು ಅಂದರೆ ಟೆಟ್ರಾಸ್ಯಾಕರೈಟ್ ಅಂತ ಕರೀತಾರೆ. ಎಕ್ಸಾಂಪಲ್ ನೀವು ಯಾವ್ದಾದ್ರು ಕೊಡ್ಬೋದು. ಗ್ಲೂಕೋಸು ಸುಕ್ರೋಸು, ಲ್ಯಾಕ್ಟೋಸು, ಮಾಲ್ಟೋಸು ಕೊಡ್ಬೋದು. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಡೈಸ್ಯಾಕರೈಡ್ಸ್ ಆರ್ ಒಲಿಗೋಸ್ಯಾಕರೈಡ್ಸ್. ನೆಕ್ಸ್ಟ್, ವಾಟ್ ಆರ್ ಡೈಸ್ಯಾಕರೈಡ್ಸ್ ಅಂತ ಕೇಳ್ತಾ ಇದ್ದಾರೆ. Disaccharides, give an example. Which on hydrolysis, the carbohydrate which on hydrolysis, which going to yield 2 monomeric unit, 2 monosaccharide unit, may be same or may be different. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈಸ್ಯಾಕರೈಡ್ಸ್ ಅಂತ ಕರಿತೀವಿ. ಸುಕ್ರೋಸ್ ಆಗ್ಬೋದು, ಲ್ಯಾಕ್ಟೋಸ್ ಆಗ್ಬೋದು, ಮಾಲ್ಟೋಸ್ ಆಗ್ಬೋದು. ದೀಸ್ ಆರ್ ದಿ ಎಕ್ಸಾಂಪಲ್. ಯಾವ್ದಾದ್ರು ಒಂದು ನೀವು ಹೇಳಿದ್ರೆ ಸಾಕಾಗತ್ತೆ. ನೆಕ್ಸ್ಟ್, ವಾಟ್ ಆರ್ ಗ್ಲೈಕೋಸೈಡಿಕ್ ಲಿಂಕೇಜ್? ನೀವು ಈಗ ಡೈಸ್ಯಾಕರೈಡ್ಸ್ ಏನಿರುತ್ತೆ, 2 ಮಾನೋಸ್ಯಾಕರೈಡ್ ಯೂನಿಟ್ ಇರ್ತವೆ. ಹೌ ದೇ ಲಿಂಕ್ಡ್ ಥ್ರೂ ಎ ಬಾಂಡ್, ದೇ ಲಿಂಕ್ಡ್ ಥ್ರೂ ಎ ಲಿಂಕೇಜ್. ಆ ಲಿಂಕೇಜ್ಗೆ ನಾವೇನಂತ ಕರಿತೀವಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ. ಲಿಂಕೇಜ್ ಫಾರ್ಮ್ಡ್ ಬಿಟ್ವೀನ್ 2 ಮಾನೋಸ್ಯಾಕರೈಡ್ ರೆಸಿಡ್ಯೂ ಥ್ರೂ ಆಕ್ಸಿಜನ್ ಆಟಮ್ ಈಸ್ ಕಾಲ್ಡ್ ಆಸ್ ಗ್ಲೈಕೋಸೈಡಿಕ್ ಬಾಂಡ್ ಅಥವಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಎಲ್ಲ ಡೈಸ್ಯಾಕರೈಡ್ಸ್ ಅಥವಾ ಪಾಲಿಸ್ಯಾಕರೈಡ್ಸಲ್ಲಿ ನಿಮಗೆ ಗ್ಲೈಕೋಸೈಡಿಕ್ ಲಿಂಕೇಜಸ್ ಇದ್ದೇ ಇರುತ್ತೆ. ನೇಮ್ ದಿ ಮಾನೋಮರ್ಸ್ ಪ್ರೆಸೆಂಟ್ ಇನ್ ಸುಕ್ರೋಸ್, ಮಾಲ್ಟೋಸ್ ಆ್ಯಂಡ್ ಲ್ಯಾಕ್ಟೋಸ್. ಯಾವ್ದಾದ್ರು 1 ಅಥವಾ 2 ಕೇಳ್ತಾರೆ. 2 ಮಾರ್ಕ್ಗಾದರೆ ಯಾವ್ದಾದ್ರು 2 ಕೇಳ್ಬೋದು. ಸುಕ್ರೋಸಲ್ಲಾದರೆ ನಾನು ಹೇಳ್ದಂಗೆ ಇದನ್ನು ಯಾವಾಗೂ ಡೈಸ್ಯಾಕರೈಡ್ಸ್ನ ಹೈಡ್ರಾಲಿಸಿಸ್ ಮಾಡಿದ್ರೆ 2 ಮಾನೋಸ್ಯಾಕರೈಡ್ ಯೂನಿಟ್ ಕೊಡುತ್ತೆ ಅಂತ ಹೇಳಿದೆ. ಸುಕ್ರೋಸ್ ಏನು ಮಾಡುತ್ತೆ, ಹೈಡ್ರಾಲಿಸಿಸ್ ಆದಾಗ 1 ಗ್ಲೂಕೋಸು 1 ಫ್ರಕ್ಟೋಸ್ ಯೂನಿಟ್ನ ಕೊಡುತ್ತೆ. ಅದೇ ರೀತಿ ಮಾಲ್ಟೋಸು 2 ಗ್ಲೂಕೋಸ್ನ ಕೊಡುತ್ತೆ. ಲ್ಯಾಕ್ಟೋಸು 1 ಗ್ಲೂಕೋಸು 1 ಗ್ಯಾಲಕ್ಟೋಸ್ನ ಕೊಡುತ್ತೆ. ಸೊ ಯಾವ್ದಾದ್ರು 2ನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಫಾರ್ 2 ಮಾರ್ಕ್ಸ್. ಸುಕ್ರೋಸ್ ಅಂತಂದರೆ 1 ಗ್ಲೂಕೋಸು 1 ಫ್ರಕ್ಟೋಸ್ ಇರುತ್ತೆ. ಮಾಲ್ಟೋಸ್ ಅಂದರೆ 2 ಗ್ಲೂಕೋಸ್ ಇರುತ್ತೆ. ಲ್ಯಾಕ್ಟೋಸ್ ಅಂದರೆ 1 ಗ್ಲೂಕೋಸು ಇನ್ನೊಂದು ಗ್ಯಾಲಕ್ಟೋಸ್. ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲೂ ವೆಲ್ಕಮ್ ಮಾಡ್ತೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನೇ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ NEPನಲ್ಲಿ ನೀವು ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿದ್ದರೆ, ಕೆಮಿಸ್ಟ್ರಿನಾದರೂ ನೀವು ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ, ಈ ಸೆಮಿಸ್ಟರ್ಲಿ ಪರ್ಟಿಕ್ಯುಲರ್ಲಿ ಸೆಕೆಂಡ್ ಸೆಮಿಸ್ಟರ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ನೀವು ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋದನ್ನು ಓದ್ತೀರಾ. ಆ್ಯಕ್ಚುಲಿ ಅದರಲ್ಲಿ 3 ಯೂನಿಟ್ ಇದೆ. ಮೊದಲು ಎಗೇನ್ ಶುಗರ್ಸ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ವಿಚ್ ಆರ್ ಸ್ವೀಟ್ ಟು ಟೇಸ್ಟ್ ಅಂತ ಹೇಳ್ತೀವಿ. ಅದನ್ನು ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡ್ತೀವಿ ಆ್ಯಸ್ ರೆಡ್ಯೂಸಿಂಗ್ ಶುಗರ್ಸ್ ಆ್ಯಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ. ಅದರಲ್ಲಿ ವಾಟ್ ಆರ್ ರೆಡ್ಯೂಸಿಂಗ್ ಶುಗರ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ದೀಸ್ ಆರ್ ಶುಗರ್ಸ್ ವಿಚ್ ಕ್ಯಾನ್ ರೆಡ್ಯೂಸ್ ಫಿಲ್ಲಿಂಗ್ ಸೊಲ್ಯೂಷನ್ ಆ್ಯಂಡ್ ಟಾಲಿಂಗ್ ಸೊಲ್ಯೂಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಈ ಶುಗರ್ನ ತೊಗೊಂಡು ಫಿಲ್ಲಿಂಗ್ ಸೊಲ್ಯೂಷನ್ ಅಥವಾ ಬೆನೆಡಿಕ್ ಸೊಲ್ಯೂಷನ್ ಹಾಕಿದಾಗ ಅದೇನಾದರೂ ಪಾಸಿಟಿವ್ ಟೆಸ್ಟ್ ಕೊಟ್ಟರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಗ್ಲೂಕೋಸ್, ಫ್ರಕ್ಟೋಸ್ ಆ್ಯಂಡ್ ಗ್ಯಾಲಕ್ಟೋಸ್. ಅದೇ ಥರ ವಾಟ್ ಆರ್ ನಾನ್ ರೆಡ್ಯೂಸಿಂಗ್ ಶುಗರ್, ಗಿವ್ ಅನ್ ಎಕ್ಸಾಂಪಲ್ ಅಂದರೆ ದಿಸ್ ಆರ್ ಶುಗರ್ ವಿಚ್ ಕೆನಾಟ್ ರೆಡ್ಯೂಸ್ ಫಿಲ್ಲಿಂಗ್ಸ್ ಆರ್ ಟಾಲಿಂಗ್ ಸೊಲ್ಯೂಷನ್.
ಎಕ್ಸಾಂಪಲ್ ಯಾವುದು ಅಂದರೆ ಸುಕ್ರೋಸ್ ಎಕ್ಸಾಂಪಲ್ ಅದಕ್ಕೆ. ನೆಕ್ಸ್ಟ್ ವಾಟ್ ಆರ್ ಪಾಲಿಸ್ಯಾಕರೈಡ್ಸ್, ಗಿವ್ ಅನ್ ಎಕ್ಸಾಂಪಲ್. ಕಾರ್ಬೋಹೈಡ್ರೇಟ್ ವಿಚ್ ಆನ್ ಹೈಡ್ರಾಲಿಸಿಸ್ ಇಫ್ ಇಟ್ ಕ್ಯಾನ್ ಗಿವ್ n ನಂಬರ್ ಆಫ್ ಲಾರ್ಜ್ ನಂಬರ್ ಆಫ್ ಮೊನೋಸಾಕರೈಡ್ ಯೂನಿಟ್ಸ್ ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದರೆ ಸ್ಟಾರ್ಚು, ಸೆಲ್ಯುಲೋಸು, ಗ್ಲೈಕೋಜನ್. ನೇಮ್ ದಿ ಸ್ಟೋರೇಜ್ ಪಾಲಿಸ್ಯಾಕರೈಡ್ ಯೂನಿಟ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ಕೇಳ್ಬೋದು. ಸ್ಟೋರೇಜ್ ಪಾಲಿಸ್ಯಾಕರೈಡ್ ಇನ್ ಪ್ಲಾಂಟಲ್ಲಿ ಯಾವುದಿದೆ ಅಂದರೆ ಸ್ಟಾರ್ಚು, ಅನಿಮಲ್ ಯಾವುದಿದೆ ಅಂದರೆ ಗ್ಲೈಕೋಜನ್ ಅಂತ ಹೇಳ್ತೀವಿ. ಅದೇ ಥರ ಸ್ಟ್ರಕ್ಚರಲ್ ಪಾಲಿಸ್ಯಾಕರೈಡ್ಗೆ ಎಕ್ಸಾಂಪಲ್ ಅಂದರೆ ಸೆಲ್ಯುಲೋಸ್ ಸ್ಟ್ರಕ್ಚರಲ್ ಅದನ್ನು ನೀವು ಆನ್ಸರ್ ಮಾಡಬೇಕಾಗಿದ್ದು 60 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಡೀಟೇಲಾಗಿ ಯಾವ ಚಾಪ್ಟರ್ನ ಓದಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ ಹಾಲ್ಗೆ ಹೋದರೆ ಈಸಿ ಆಗುತ್ತೆ. ಕಂಪೇರ್ ಟು ಅದರ್ ಚಾಪ್ಟರ್ ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋ ಚಾಪ್ಟರ್ ತುಂಬ ಸಿಂಪಲ್ ಆಗಿದೆ. ಸಿನ್ಸ್ ಇಟ್ಸ್ ಎ OE ಪೇಪರ್, ಓಪನ್ ಎಲೆಕ್ಟಿವ್ ಆಗಿರೋದಕ್ಕೋಸ್ಕರ, ಸಿನ್ಸ್ ಯು ಆರ್ ನಾನ್ ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿರೋದಕ್ಕೋಸ್ಕರ ತೀರಾ ರಿಯಾಕ್ಷನ್ಸು, ಸ್ಟ್ರಕ್ಚರ್ಸು ಅದನ್ನ ಕೇಳಲ್ಲ. ಜನರಲ್ ಆಗಿ ಏನಿರುತ್ತೆ ಅದರದ್ದು ಕ್ವಶನ್ಸ್ನ ಅವರು ಕೇಳ್ತಾ ಹೋಗ್ತಾರೆ. ಸೊ ಇದು ಸಿಲೆಬಸ್ಸು ಇನ್ ಡೀಟೇಲ್ ಆಗಿ ಕಾರ್ಬೋಹೈಡ್ರೇಟ್ಸ್ ಇದೆ. ಆ್ಯಕ್ಚುಲಿ ಇದು 8 hours ಚಾಪ್ಟರ್ ಇದೆ. ಹಾಗಾಗಿ ನಿಮಗೆ 16 to 18 ಮಾರ್ಕ್ಸ್ ಈ ಚಾಪ್ಟ್ರಲ್ಲಿ ನಿಮಗೆ ಬರ್ಬೋದು. ಎಗೇನ್ ಇದು 2 ಮಾರ್ಕ್ಸ್ ಕ್ವಶನ್ ಬರ್ಬೋದು, 3 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಇಲ್ಲ ಅಂದರೆ 4 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಅಥವಾ 2 ಕ್ವಶನ್ನ ಸೇರಿಸಿ ಲಿಂಕ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ವಾಟ್ ಆರ್ ಅನೋಮರ್ಸ್, ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ. ಸೊ ಐಸೋಮರ್ಸ್ ಡಿಫರಿಂಗ್ ಇನ್ ದಿ ಕಾನ್ಫಿಗರೇಷನ್ ಆಫ್ OH and H at the carbon number 1 are called as anomers. ಯೂಶಲಿ ಈ ಮೊನೋಸ್ಯಾಕರೈಡ್ಸ್ನ ನಾವು ಗ್ಲೂಕೋಸ್ನ ತೊಗೊಂಡ್ರೆ ಅದರಲ್ಲಿ 6 ಕಾರ್ಬನ್ ಆಟಮ್ ಇರುತ್ತೆ. ಆ 6 ಕಾರ್ಬನ್ ಆಟಮಲ್ಲಿ 4 ಕಾರ್ಬನ್ ಆಟಮ್ಗೆ ನಾವು ಕೈರಾಲ್ ಕಾರ್ಬನ್ ಅಂತ ಕರಿತೀವಿ. ಬಿಕಾಸ್ ದೋಸ್ 4 ಕಾರ್ಬನ್ ಆಟಮ್ಸ್ ಆರ್ ಅಟ್ಯಾಚ್ ಟು 4 ಡಿಫ್ರೆಂಟ್ ಗ್ರೂಪ್ಸ್. ಅಂಥದಕ್ಕೆ ನಾವು ಕೈರಾಲ್ ಕಾರ್ಬನ್ ಅಂತ ಕರಿತೀವಿ. ಕೈರಾಲ್ ಕಾರ್ಬನ್ದು ಅಂದರೆ ಚೇಂಜ್ ಆಯಿತು ಅಂದರೆ, ಇಂಟರ್ಚೇಂಜ್ ಆಯಿತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಮರ್ಸ್ ಅಂತ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಅದೇನಾದರೂ ಫಸ್ಟ್ ಕಾರ್ಬನ್ ಆಟಮಲ್ಲಿ ಕಾನ್ಫಿಗರೇಷನ್ ಚೇಂಜ್ ಆಯಿತು ಅಂತಂದರೆ, ಪೊಸಿಷನ್ ಆಫ್ H ಮತ್ತು OH ಇಂಟರ್ಚೇಂಜ್ ಆಗ್ತಿದೆ ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. ಯೂಶಲಿ ಸ್ಟ್ರಕ್ಚರ್ ಏನು ನೀವು ಬರೆಯೋದು ನೆಸೆಸಿಟಿ ಇಲ್ಲ, ನಾನು ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ಆಲ್ಫಾ ಬೀಟಾ ಗ್ಲೂಕೋಸಸ್ ಆರ್ ಆ್ಯನೋಮರ್ಸ್ ಅಂತ ಕರಿತಾ ಇದ್ದೀನಿ. ಎರಡರಲ್ಲೂ ನೋಡ್ಕೊಳ್ಳಿ, ಫಸ್ಟ್ ಕಾರ್ಬನ್ ಆಟಮ್ ಏನಿದೆಯಲ್ಲ ಆ ಫಸ್ಟ್ ಕಾರ್ಬನ್ ಆಟಮಲ್ಲಿ ಎಲ್ಲ ಎಕ್ಸಾಕ್ಟ್ಲಿ ಸೇಮ್ ಕಾನ್ಫಿಗರೇಷನ್ ಇದೆ. ಓನ್ಲಿ ಅಟ್ ಕಾರ್ಬನ್ ನಂಬರ್ 1 ಮಾತ್ರ H ಮತ್ತು OH ಏನಾಗಿದೆ ಡಿಫರ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಅಂದರೆ, ನಾನು ಆಲ್ರೆಡಿ ಇದನ್ನು ಎಪಿಸೋಡಲ್ಲಿ ಹೇಳಿದ್ದೀನಿ. ಕೆಳಗೆ ಮೇಲೆ ಕೆ ಮೇಕೆ ಅಂತ, ಕೆಳಗೆ ಮೇಲೆ ಕೆಳಗೆ ಅಂತ. OH ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು OH ಗ್ರೂಪ್. ಆಲ್ಫಾ ಐಸೋಮರಲ್ಲಿ ಏನಾಗುತ್ತೆ, OH ಗ್ರೂಪು ಕೆಳಗಡೆಗಿದೆ ಕೆ ಅಂತ ಹೇಳಿದ್ದೀನಿ, ಫಸ್ಟ್ ಕಾರ್ಬನ್ ಆಟಮ್. ಸೆಕೆಂಡ್ ಕಾರ್ಬನ್ ಆಟಮಲ್ಲಿ OH ಗ್ರೂಪು ಸೆಕೆಂಡ್ ಕೆಳಗಡೆನೇ ಇದೆ. ಥರ್ಡ್ ಕಾರ್ಬನ್ ಆಟಮಲ್ಲಿ ಮೇಲ್ಗಡೆ ಇದೆ ಮೇ ಅಂತ ಹೇಳಿದ್ದೀನಿ, 4ನೇ ಕಾರ್ಬನ್ ಆಟಮಲ್ಲಿ ಕೆಳಗಡೆಗಿದೆ. ಹಂಗಾಗಿ ಅದನ್ನು ಕೆ ಮೇಕೆ ಅಂತ ಹೇಳ್ತೀವಿ. ಇದು ಆಲ್ಫಾ ಐಸೋಮರ್. ಬೀಟಾ ಐಸೋಮರ್ ಅಂದರೆ ಏನಾಗುತ್ತೆ ಅಂದರೆ, ಫಸ್ಟ್ ಕಾರ್ಬನ್ ಆಟಮಲ್ಲಿ OH ಗ್ರೂಪ್ ಮೇಲ್ಗಡೆ ಇರುತ್ತೆ, ಮೇಲೆ ಇದೆ ಎರಡನೇ ಕಾರ್ಬನ್ ಆಟಮಲ್ಲಿ ಕೆಳಗಡೆ ಇದೆ, ಮೇಲ್ಗಡೆ 3 ಇದೆ, 4 ಇದೆ. ಹಾಗಾಗಿ ಇದನ್ನು ಮೇಕೆ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಕಾನ್ಫಿಗರೇಷನ್ ಕಾರ್ಬನ್ ನಂಬರ್ 1ಅಲ್ಲಿ ಚೇಂಜ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವು ಆ್ಯನೋಮರ್ಸ್ ಅಂತ ಕರಿತೀವಿ. ಸೊ ಅದು ಗ್ಲೂಕೋಸ್ ಆಗ್ಬೋದು, ಫ್ರಕ್ಟೋಸ್ ಆಗ್ಬೋದು, ಅಥವಾ ಯಾವುದಾದ್ರು ಆಗ್ಬೋದು. ಆಲ್ಫಾ ಬೀಟಾ ಫಾರ್ಮ್ಸ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಕೊಡಿದರೆ ಆಲ್ಫಾ ಬೀಟಾ ಗ್ಲೂಕೋಸ್ ಕೊಡ್ಬೋದು, ಆಲ್ಫಾ ಬೀಟಾ ಗ್ಯಾಲಕ್ಟೋಸ್ ಕೊಡ್ಬೋದು, ಆಲ್ಫಾ ಬೀಟಾ ಮ್ಯಾನೋಸ್ ನೀವು ಕೇಳ್ಬೋದು. ಅದೇ ಥರ ವಾಟ್ ಆರ್ ಎಪಿಮರ್ಸ್, ಗಿವನ್ ಎಕ್ಸಾಂಪಲ್. ನಾನು ಹೇಳಿದೆ 1ನೇ ಕಾರ್ಬನ್ ಆಟಮಲ್ಲಿ ಕಾನ್ಫಿಗರೇಷನ್ ಚೇಂಜ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. 1ನೇ ಕಾರ್ಬನ್ ಆಟಮ್ ಬಿಟ್ಟು ಇನ್ನು ಯಾವುದೇ ಕಾರ್ಬನ್ ಕಾನ್ಫಿಗರೇಷನ್ ಚೇಂಜ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್ ಆರ್ ಎಪಿಮರ್ಸ್ ಅಟ್ ಕಾರ್ಬನ್ ನಂಬರ್ 4. ಅದೇ ಥರ ಗ್ಲೂಕೋಸು ಮತ್ತು ಮ್ಯಾನೋಸ್ ಆರ್ ಎಪಿಮರ್ಸ್ ಅಟ್ ಕಾರ್ಬನ್ ನಂಬರ್ 2. ಸೊ ಅದಷ್ಟೇ ಡಿಫ್ರೆಂಟ್ ಆಗಿರುತ್ತೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ನಾನು ಮುಂಚೆನೇ ಹೇಳಿದಂಗೆ ಕೈರಾಲ್ ಕಾರ್ಬನ್ಸಲ್ಲಿ ಮಾತ್ರ ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ, ಅಪಾರ್ಟ್ ಫ್ರಮ್ ಕಾರ್ಬನ್ ನಂಬರ್ 1. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಪಿಮರ್ಸ್ ಅಂತ ಕರಿತೀವಿ. ಗ್ಲೂಕೋಸು ಗ್ಯಾಲಕ್ಟೋಸ್ ಆರ್ ಆಲ್ಸೋ ಎಪಿಮರ್ಸ್, ಗ್ಲೂಕೋಸ್ ಆ್ಯಂಡ್ ಮ್ಯಾನೋಸ್ ಇಸ್ ಆಲ್ಸೋ ಎಪಿಮರ್. ಎಕ್ಸಾಂಪಲ್ ಅದನ್ನು ನೀವು ಹೇಳಬೇಕಾಗತ್ತೆ. ಆ ಥರ 3 ಅಥವಾ 4 ಮಾರ್ಕ್ಸ್ ಕ್ವಶನ್ಸ್ನ ನೀವು ತೊಗೊಂಡ್ರೆ, ಗಿವ್ ದಿ ಜನರಲ್ ಪ್ರಾಪರ್ಟೀಸ್ ಆಫ್ ಗ್ಲೂಕೋಸ್ ಅಂತ ಕೊಟ್ಟಿದ್ದಾರೆ. ಗ್ಲೂಕೋಸ್ದು ನಿಮಗೆ ಮೊನೋಸ್ಯಾಕರೈಡ್ ಅಂತ ಹೇಳ್ತೀರಾ. ಅದೇ ಥರ ನೀವೇನು ಹೇಳ್ತೀರಾ,
ಇದು ಮಾನೋಸ್ಯಾಕರೈಡ್ ಇದೆ ಅಂತ ಹೇಳ್ತೀರಾ, ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಬರೀತೀರಾ, ಆ್ಯಂಡ್ ಇಟ್ಸ್ ಅ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀರಾ. And it is prepared by the plant and algae with the help of carbon dioxide, with the help of water and sunlight. Carbon dioxide during photosynthesis. It is found naturally in honey and fruits. Glucose can be metabolized in every cell of the living organism. Most preferable form of energy the body ಅಂತ ಹೇಳ್ತೀವಿ. Explain the importance of carbohydrates ಅಂತ ಕೇಳ್ಬೋದು. ಜನರಲ್ ಕಾರ್ಬೋಹೈಡ್ರೇಟ್ ಇದನ್ನ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಅಂತಲೂ ತೊಗೊಳ್ತೀವಿ. ನಾವು ತೊಗೊಳ್ಳೋವಂಥ ಫುಡ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ತೊಗೊಳ್ತೀವಿ, ಆ ಡಯಟ್ ಏನು ಮಾಡಬೇಕು, ನನಗೆ ಸೋರ್ಸ್ ಆಫ್ ಎನರ್ಜಿ ಆಗಬೇಕು. ಅದರಲ್ಲಿ ಮೂರಿದೆ: ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು ಮತ್ತು ಫ್ಯಾಟ್ಸು. ಕಾರ್ಬೋಹೈಡ್ರೇಟ್ನ ಮೇನ್ ಸೋರ್ಸ್ ಆಫ್ ಎನರ್ಜಿ ಅಂತ ತೊಗೊಳ್ತೀವಿ. ಅದನ್ನು ನಾವು 60% ಆಫ್ ಕಾರ್ಬೋಹೈಡ್ರೇಟ್ ಇರಬೇಕು ನಮ್ಮ ಬ್ಯಾಲೆನ್ಸ್ ಡಯಟಲ್ಲಿ, ಅನದರ್ 30% ಪ್ರೋಟೀನ್ಸ್ ಇರಬೇಕು, ಅನದರ್ 10% ನಿಮಗೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇರಬೇಕು. So carbohydrates are the micronutrients and are one of the three main ways by which our body obtains its energy, either by the digestion of a protein, a digestion of a carbohydrate, or digestion of a fat. Carbohydrates are essential nutrients which include sugar, fiber and starch. During the digestion, cellular metabolism, carbohydrates are converted into glucose, which is oxidized further in our cells to provide our bodies with energy, to provide the cells with a carbon atom for building molecules, protein, lipids and nucleic acid. ಸೊ ಇದಕ್ಕೆ ಗ್ಲೈಕಾಲಿಸಿಸ್ ಅಂತ ಹೇಳ್ತೀವಿ. ಇದನ್ನು ಆ್ಯಕ್ಚುಲಿ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮಲ್ಲಿ ಆಲ್ರೆಡಿ ನಾನು ಇದನ್ನು ಹೇಳಿದ್ದೀನಿ. ಇನ್ ಪ್ಲಾಂಟ್ ಪಾಲಿಮರ್ ಆಫ್ ಎ ಗ್ಲೂಕೋಸ್ ಆರ್ ಕಾಲ್ಡ್ ಆಸ್ ಸೆಲ್ಯುಲೋಸ್ ಬಿಲ್ಡ್ಸ್ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್. ಸೊ ಸೆಲ್ಯುಲೋಸ್ ಆರ್ ದಿ ಇಂಪಾರ್ಟೆಂಟ್ ಯೂಸ್ ವುಡ್ಡು, ಫರ್ನಿಚರ್ಗಳಿಗೆ, ಪೇಜಸ್ ಇನ್ ಅವರ್ ನೋಟ್ಬುಕ್ಕು, ಕಾಟನ್ ಫಾರ್ ಕ್ಲೋದಿಂಗ್, ಎಲ್ಲದಕ್ಕೂ ಸೆಲ್ಯುಲೋಸ್ ನಮಗೆ ಬೇಕಾಗತ್ತೆ. Carbohydrates spare protein so that the protein can concentrate on building, repairing and maintenance of the body tissues instead of being used up as an energy source. ನಾನು ಹೇಳ್ದಂಗೆ ಬ್ಯಾಲೆನ್ಸ್ ಡಯಟ್ ಅಂತಂದರೆ 3 ಫಾರ್ಮ್ ಇರಬೇಕು. ಕಾರ್ಬೋಹೈಡ್ರೇಟ್ ಎನರ್ಜಿ ಎಲ್ಲಿಗೆ ಯೂಸ್ ಆಗುತ್ತೆ ಅಂದರೆ ಟು ಡೂ ಡೇ ಟು ಡೇ ವರ್ಕ್. ಪ್ರೋಟೀನಿಂದ ಏನು ಬರುತ್ತಲ್ಲ ಎನರ್ಜಿ, ಆ ಎನರ್ಜಿನ ಬಿಲ್ಡಿಂಗು, ರಿಪೇರಿಂಗು, ಮೇಂಟೆನೆನ್ಸ್ ಆಫ್ ದಿ ಬಾಡಿ ಟಿಶ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಳ್ತಾರೆ. ಅದೇ ಥರ ಫ್ಯಾಟ್ ಮೆಟಬಲೈಸ್ಡ್ ಪ್ರಾಪರಾಗಿ ಆಗಬೇಕು ಅಂದರೂ ನನಗೆ ಕಾರ್ಬೋಹೈಡ್ರೇಟ್ ಇರಬೇಕಾಗತ್ತೆ. ಇಫ್ ದೆರ್ ಇಸ್ ನೋ ಎನಫ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್, ದೆನ್ ದ ಲಾರ್ಜ್ ಅಮೌಂಟ್ ಆಫ್ ಫ್ಯಾಟ್ಸ್ ಆರ್ ಯೂಸ್ಡ್ ಫಾರ್ ಎನರ್ಜಿ. Carbohydrate is necessary for the regulation of the nerve tissue, is only the source of energy for the brain. Certain types of carbohydrate encourage the growth of healthy bacteria in the intestine for digestion. Some carbohydrates are high in fiber, which helps to prevent the constipation, lowers the risk of certain diseases such as cancer, heart disease and diabetics. ಸೊ ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ನ ನಿಮಗೆ 4 ಮಾರ್ಕಿಗೆ ಕೇಳ್ಬೋದು. ಅದೇ ರೀತಿ ಹೌ ಕಾರ್ಬೋಹೈಡ್ರೇಟ್ ಕ್ಯಾನ್ ಬಿ ಯೂಸ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಅನ್ನೋದನ್ನು ನಿಮ್ಮನ್ನ ಕೇಳ್ಬೋದು 4 ಮಾರ್ಕಿಗೆ. ಎಗೇನ್ ಈ ಕ್ವಶನ್ನು ನಿಮಗೆ ಲಾಸ್ಟ್ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್ ಅಂತ ಏನು ಹೇಳ್ತೀವಿ, ಸೋರ್ಸ್ ಆಫ್ ಎನರ್ಜಿ ಆಸ್ ಎ ಬಯೋಮಾಲಿಕ್ಯೂಲ್ಸ್, ಆ ಚಾಪ್ಟರ್ನಲ್ಲೂ ನಿಮಗೆ ಕೇಳ್ಬೋದು. ಎರಡೂ ಚಾಪ್ಟರಲ್ಲೂ ಕಾರ್ಬೋಹೈಡ್ರೇಟ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಇರ್ತದೆ. ಸೊ ಇಲ್ಲಾದರೂ ಕೇಳ್ಬೋದು, ನಿಮ್ಮನ್ನ ಅಲ್ಲಾದರೂ ಪ್ರಶ್ನೆಗಳನ್ನ ಕೇಳ್ಬೋದು. ಇಷ್ಟು ಕ್ವಶನ್ಸು ನಿಮಗೆ ಕಾರ್ಬೋಹೈಡ್ರೇಟ್ಸಲ್ಲಿ ಕೇಳ್ತಾರೆ. ಜನರಲಿ 2 ಮಾರ್ಕ್ಸ್ ಕ್ವಶನ್ಸು ಜಾಸ್ತಿ ಇದೆ, 3 ಅಥವಾ 4 ಮಾರ್ಕ್ಸ್ ಕ್ವಶನ್ನು ಕಡಿಮೆ ಇದೆ. ಸ್ಟ್ರಕ್ಚರ್ಸ್ ಯಾವುದು ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಜನರಲ್ ಆಗಿ ಕಾರ್ಬೋಹೈಡ್ರೇಟ್ನ ನೀವು ಓದಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.